ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 6/2/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ಇದು ಏರುವ ಕಲೆಯ ಸಮಯವಾಗಿದೆ. ಭಾರತವು ಬಡವನಿಂದ ಸಾಹುಕಾರನಾಗುತ್ತದೆ. ನೀವು ಸತ್ಯಯುಗಿ ರಾಜಧಾನಿಯ ಆಸ್ತಿಯನ್ನು ತೆಗೆದುಕೊಳ್ಳಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಏರುವ ಕಲೆಯ ಸಮಯ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಂದ್ರೇನು, ಈಗ ನಮ್ಮ ಆತ್ಮ ಧರ್ಮದಲ್ಲಿ ನಡೆಯುವ ಶಕ್ತಿಯನ್ನು ಕಳೆದುಕೊಂಡು ಪಾಪಾತ್ಮನಾಗಿ ದುಃಖ, ಚಿಂತೆ, ದುಃಖದ ಸಾಗರದಲ್ಲಿ ಮುಳುಗಿದೆ. ಈಗ ಮತ್ತೆ ಬಾಬಾ ಈಗ ಶಕ್ತಿ ತುಂಬ್ತಾ ಇದ್ದಾರೆ. ಈಗ ಎಷ್ಟು ಜನ್ಮಕ್ಕೆ ಸುಖದ ಆಸ್ತಿಯನ್ನು ಪಡಿತೀವಿ? 84 ಜನ್ಮಕ್ಕೆ ಸುಖದ ಆಸ್ತಿಯನ್ನು ಪಡೆಯುವಂಥ ಸಮಯ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಚೆನ್ನಾಗಿ ನೆನಪು ಮಾಡಿ ರಾಜಧಾನಿಯ ಆಸ್ತಿಯನ್ನು ತೆಗೆದುಕೊಳ್ಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ, ತಂದೆ ಯಾವ ಬಿರುದನ್ನು ಶ್ರೀಕೃಷ್ಣನಿಗೆ ಕೊಡಲು ಸಾಧ್ಯವಿಲ್ಲ? ಉತ್ತರ, ತಂದೆಯು ಬಡವರ ಬಂಧುವಾಗಿದ್ದಾರೆ. ಶ್ರೀಕೃಷ್ಣನಿಗೆ ಈ ರೀತಿ ಹೇಳುವುದಿಲ್ಲ. ಶ್ರೀಕೃಷ್ಣನಂತೂ ಬಹಳ ಧನವಂತನಾಗಿದ್ದಾನೆ. ಅವನ ರಾಜ್ಯದಲ್ಲಿ ಎಲ್ಲರೂ ಸಾಹುಕಾರರಿರುತ್ತಾರೆ. ತಂದೆಯು ಯಾವಾಗ ಈ ಭೂಮಿಗೆ ಬರುವರೋ ಆಗ ಭಾರತವು ಎಲ್ಲಕ್ಕಿಂತ ಬಡ ದೇಶವಾಗಿದೆ. ಭಾರತವನ್ನು ಮತ್ತೆ ಸಾಹುಕಾರವನ್ನಾಗಿ ಬಾಬಾ ಮಾಡುತ್ತಾರೆ. ನೀವು ಹೇಳುತ್ತೀರಿ, ನಮ್ಮ ಭಾರತವು ಸ್ವರ್ಗವಾಗಿತ್ತು, ಈಗ ಇಲ್ಲ, ಮತ್ತೆ ಆಗುವುದು. ಬಡವರ ಬಂಧು ತಂದೆಯೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣನಿಗೆ ಬಡವರ ಬಂಧು ಅಂತ ಹೇಳಕ್ಕ ಆ ಬಿರುದು ಕೃಷ್ಣನಿಗೆ ಬರಲ್ಲ. ಯಾಕೆಂದರೆ ಕೃಷ್ಣನು ವಿಶ್ವದ ಮಾಲೀಕ, ರಾಜಕುಮಾರ ಆಗಿರ್ತಾನೆ. ಆತನ ರಾಜ್ಯದಲ್ಲಿ ಪ್ರಜೆಗಳು ಕೂಡ ಸಾಹುಕಾರರಾಗಿರ್ತಾರೆ. ಆದರೆ ಬಾಬಾ ಏನು, ಈಗ ಬಡವರ ಬಂಧು ನೋಡ್ರಿ, ಕೆಲವರು ಕೋಟ್ಯಾಧೀಶರು ಇದ್ದಾರಲ್ಲ, ಚೆನ್ನಾಗೇ ಇದ್ದಾರೆ. ಆದರೂ ಬಾಬಾ ನೀವೆಲ್ಲ ಭಿಕಾರಿಗಳು ಅಂತ ಹೇಳ್ತಾರೆ. ಯಾಕೆ ಅಂದರೆ ಆತ್ಮದ ಸಂಪತ್ತು ಸಂಪೂರ್ಣ ಕಳ್ಕೊಂಬಿಟ್ಟಿವಿ. ಆತ್ಮದಲ್ಲಿ ಗುಣಗಳಿಲ್ಲ, ಶಕ್ತಿಗಳಿಲ್ಲ, ಜ್ಞಾನ ಇಲ್ಲ. ಅವಲ್ಲ, ಈ ಆಸ್ತಿನೇ ನಮಗೆ ಸುಖ ಕೊಡೋದು. ಬಟ್ಟು ಈ ಆಸ್ತಿ ಸಂಪೂರ್ಣ ಕಳ್ಕೊಂಡಿದ್ವಿ, ಈ ಬಡವರಾಗ್ಬಿಟ್ಟಿದ್ವಿ. ಈಗ ತಂದೆ ಬಂದು ನಮ್ಮನ್ನು ಸಾಹುಕಾರರನ್ನಾಗಿ ಮಾಡ್ತಾ ಇದ್ದಾರೆ. ಗೀತೆ ಕೊನೆಗೂ ಆ ದಿನ ಇಂದು ಬಂದಿತ್ತು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಈ ಗೀತೆಯನ್ನು ಕೇಳಿದಿರಿ. ಹೇಗೆ ಆತ್ಮವು ಗುಪ್ತವಾಗಿದೆ ಮತ್ತು ಶರೀರವು ಪ್ರತ್ಯಕ್ಷವಾಗಿದೆ. ಆತ್ಮವನ್ನು ಈ ಸ್ಥೂಲ ಕಣ್ಣುಗಳಿಂದ ನೋಡಲು ಆಗುವುದಿಲ್ಲ, ನಿರಾಕಾರಿಯಾಗಿದೆ. ಅದು ಖಂಡಿತವಾಗಿಯೂ ಇದೆ, ಆದರೆ ಈ ಶರೀರದಿಂದ ಮುಚ್ಚಲ್ಪಟ್ಟಿದೆ. ಆದ್ದರಿಂದ ಆತ್ಮವು ಗುಪ್ತವೆಂದು ಹೇಳಲಾಗುತ್ತದೆ. ಆತ್ಮವೇ ಸ್ವಯಂ ಹೇಳುತ್ತದೆ, ನಾನು ನಿರಾಕಾರನಾಗಿದ್ದೇನೆ, ಇಲ್ಲಿ ಸಾಕಾರದಲ್ಲಿ ಬಂದು ಗುಪ್ತನಾಗಿದ್ದೇನೆ. ಆತ್ಮಗಳದು ನಿರಾಕಾರಿ ಪ್ರಪಂಚವಾಗಿದೆ. ಅಲ್ಲಂತೂ ಗುಪ್ತ ಮಾತಿಲ್ಲ. ಪರಮಪಿತ ಪರಮಾತ್ಮನೂ ಸಹ ಅಲ್ಲಿರುತ್ತಾರೆ. ಅವರಿಗೆ ಸುಪ್ರೀಂ ಎಂದು ಹೇಳಲಾಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ಅತಿ ದೂರವಿರುವ ಪರಮಾತ್ಮನಾಗಿದ್ದಾರೆ. ಶಿವಬಾಬಾ ತಂದೆಯು ತಿಳಿಸುತ್ತಾರೆ, ಹೇಗೆ ನೀವು ಗುಪ್ತವಾಗಿದ್ದೀರೋ ಹಾಗೆಯೇ ನಾನು ಸಹ ಗುಪ್ತವಾಗಿದ್ದೇನೆ. ಗುಪ್ತವಾಗಿ ಬರಬೇಕಾಗಿದೆ. ನಾನು ಗರ್ಭ ಜೈಲಿನಲ್ಲಿ ಬರುವುದಿಲ್ಲ, ಅಂದರೆ ಗರ್ಭದಲ್ಲಿ ಬರಲ್ಲ ಬಾಬಾ. ಅವತರಣೆ ಅಂತ ಹೇಳ್ತಾರೆ ಶಿವಬಾಬಂದು. ಅಂದರೆ ಅವರು ತಮ್ಮ ಕೆಲಸ ಆಯ್ತಂದರೆ ಬ್ರಹ್ಮ ತಂದೆ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ತಾವೇನು ಕೆಲಸ ಮಾಡಬೇಕು ಮಾಡ್ತಾರೆ ಆ ಶರೀರದಿಂದ. ಮತ್ತು ತಮ್ಮ ಕೆಲಸ ಮುಗೀತಂದರೆ ವಾಪಸ್ ತಮ್ಮನಿಗೆ ಹೋಗಿ ಕೂತ್ಕೊಂತಾರೆ. ಇದು ಬೇರೆ ಯಾರಿಗೂ ಇರಲ್ಲ, ಶಿವಬಾಬಾಗೆ ಮಾತ್ರ. ಅದಕ್ಕೆ ಅವ್ರದ್ದೇ ಮಾತ್ರ ದಿವ್ಯ ಅವತರಣೆ ಅಂತ ಹೇಳ್ತಾರೆ ಬಾಬಾ. ಈಗ ನನ್ನ ಹೆಸರೊಂದೇ ಶಿವ ಎಂಬುದು ನಡೆದು ಬರುತ್ತದೆ. ನಾನು ಈ ತನುವಿನಲ್ಲಿ ಬರುತ್ತೇನೆ, ಆಗಲೂ ನನ್ನ ಹೆಸರು ಬದಲಾಗುವುದಿಲ್ಲ. ಇವರು ಬ್ರಹ್ಮ ಆತ್ಮದ ಯಾವ ಶರೀರವಿದೆಯೋ ಇದರ ಹೆಸರು ಬದಲಾಗುತ್ತದೆ. ನನಗೆ ಶಿವನೆಂದೇ ಹೇಳುತ್ತಾರೆ. ಎಲ್ಲ ಆತ್ಮರ ತಂದೆಯಾಗಿದ್ದೇನೆ. ನೀವು ಆತ್ಮರು ಸಹ ಈ ಶರೀರದಲ್ಲಿ ಗುಪ್ತವಾಗಿದ್ದೀರಿ. ಈ ಶರೀರದ ಮೂಲಕ ಕರ್ಮ ಮಾಡುತ್ತೀರಿ. ನಾನು ಗುಪ್ತವಾಗಿದ್ದೇನೆ ಅಂದಾಗ ಮಕ್ಕಳಿಗೆ ಈ ಜ್ಞಾನವು ಈಗ ಸಿಗುತ್ತಿದೆ. ಆತ್ಮವು ಈ ಶರೀರದಿಂದ ಮುಚ್ಚಲ್ಪಟ್ಟಿದೆ. ಆತ್ಮವು ನಿರಾಕಾರಿಯಾಗಿದೆ, ಶರೀರವು ಸಾಕಾರಿಯಾಗಿದೆ. ಸಾಕಾರಿ ಅಂದರೆ ಕಣ್ಣಿಗೆ ಕಾಣುತ್ತೆ. ನಾನು ಸಹ ಅಶರೀರಿಯಾಗಿದ್ದೇನೆ, ನಿರಾಕಾರಿ. ತಂದೆಯು ಈ ಶರೀರದ ಮೂಲಕ ತಿಳಿಸುತ್ತಾರೆ, ನೀವು ಸಹ ನಿರಾಕಾರಿಯಾಗಿದ್ದಿರಿ.
ಶರೀರದ ಮೂಲಕ ಕೇಳಿಸಿಕೊಳ್ಳುತ್ತೀರಿ. ನಿಮಗೆ ತಿಳಿದಿದೆ, ತಂದೆಯು ಭಾರತವನ್ನು ಪುನಃ ಬಡ ದೇಶದಿಂದ ಸಾಹುಕಾರರನ್ನಾಗಿ ಮಾಡಲು ಬಂದಿದ್ದಾರೆ. ನೀವು ನಮ್ಮ ಭಾರತವೆಂದು ಹೇಳುತ್ತೀರಿ. ಪ್ರತಿಯೊಬ್ಬರೂ ತಮ್ಮ ರಾಜ್ಯವನ್ನು ನಮ್ಮ ಗುಜರಾತ್, ನಮ್ಮ ರಾಜಸ್ಥಾನವೆಂದು ಹೇಳುತ್ತಾರೆ. ನಮ್ಮದು ಎಂದು ಹೇಳುವುದರಿಂದ ಅದರಲ್ಲಿ ಮೋಹವಿರುತ್ತದೆ. ನಮ್ಮದು ಬಡ ಭಾರತವಾಗಿದೆ, ಇದನ್ನು ಎಲ್ಲರೂ ಒಪ್ಪುತ್ತಾರೆ. ಆದರೆ ನಮ್ಮ ಭಾರತವು ಯಾವಾಗ ಸಾಹುಕಾರನಾಗಿತ್ತು, ಹೇಗಿತ್ತು ಎಂಬುದನ್ನು ಅವರು ತಿಳಿದುಕೊಂಡಿಲ್ಲ. ನೀವು ಮಕ್ಕಳಿಗೆ ಬಹಳ ನಶೆ ಇದೆ. ನಮ್ಮ ಭಾರತವಂತೂ ಬಹಳ ಸಾಹುಕಾರನಾಗಿತ್ತು, ದುಃಖದ ಮಾತಿರಲಿಲ್ಲ. ಸತ್ಯುಗದಲ್ಲಿ ಯಾವುದೇ ಇನ್ನೊಂದು ಧರ್ಮವಿರುವುದಿಲ್ಲ, ಒಂದೇ ದೇವಿ ದೇವತಾ ಧರ್ಮವಿತ್ತು. ಇದು ಯಾರಿಗೂ ತಿಳಿದಿಲ್ಲ. ಈ ವಿಶ್ವದ ಚರಿತ್ರೆ ಭೂಗೋಳವನ್ನು ಯಾರೂ ಅರಿತುಕೊಂಡಿಲ್ಲ. ನೀವೀಗ ಚೆನ್ನಾಗಿ ಅರಿತುಕೊಳ್ಳುತ್ತೀರಿ. ನಮ್ಮ ಭಾರತವು ಬಹಳ ಸಾಹುಕಾರನಾಗಿತ್ತು, ಈಗ ಬಡವನಾಗಿದೆ. ಈಗ ಪುನಃ ಸಾಹುಕಾರರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಭಾರತವು ಸತ್ಯಯುಗದಲ್ಲಿ ಬಹಳ ಸಾಹುಕಾರನಾಗಿದ್ದಾಗ ದೇವಿ ದೇವತೆಗಳ ರಾಜ್ಯವಿತ್ತು. ಮತ್ತೆ ಆ ರಾಜ್ಯವು ಎಲ್ಲಿ ಹೋಯಿತು, ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಋಷಿಮುನಿ ಮೊದಲಾದವರು ಸಹ ನಾವು ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿಲ್ಲವೆಂದು ಹೇಳುತ್ತಿದ್ದರು. ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿಯೂ ಸಹ ದೇವಿ ದೇವತೆಗಳಿಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಿರಲಿಲ್ಲ. ಒಂದು ವೇಳೆ ಅವರಿಗೂ ಸಹ ನಂತರದಲ್ಲಿ ನಾವು ಏಣಿಯನ್ನಿಳಿಯುತ್ತಾ ಕಲಿಯುಗಕ್ಕೆ ಹೋಗುತ್ತೇವೆ ಎಂಬ ಜ್ಞಾನವು ಇದ್ದಿದ್ದರೆ ಅಲ್ಲಿನ ರಾಜ್ಯ ಪದವಿಯ ಸುಖವೂ ಇರುತ್ತಿರಲಿಲ್ಲ, ಚಿಂತೆಯಾಗಿ ಬಿಡುತ್ತಿತ್ತು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾಕೆ ಮರುವು ಅನ್ನೋದು ಕೊಟ್ಟರೆ ಬಾಬಾ, ಮರುವು ಅನ್ನೋದೈತೆ ಈ ಡ್ರಾಮಾದಲ್ಲಿ ಅಂದರೆ, ಈಗ ನೋಡ್ರಿ, ಒಂದು 10 ಕೋಟಿ ರೂಪಾಯಿ ಶ್ರೀಮಂತ ಇರ್ತಾನೆ. ಇನ್ನೊಂದು 20 ವರ್ಷಕ್ಕೆ ಇದೆಲ್ಲ ನನ್ನ ಸಂಪತ್ತೆಲ್ಲ ಹೋಗಿ ನಾನು ಬಡವ ಆಗ್ತೀನಿ ಅಂತ ಮುಂದಲ್ದೇನನ್ನ ಗೊತ್ತಾದರೆ ಆತಗೆ 10 ಕೋಟಿ 20 ಕೋಟಿ ಇದ್ದಾಗೂ ಖುಷಿ ಇರ್ತತ್ತ? ಇಲ್ಲ. ಅದು ಇರೋ ಸುಖನ ಬಿಡ್ತಾನೆ. ಮುಂದೆ ಇದೆಲ್ಲ ಹೋಗ್ಬಿಡ್ತತ್ತಲ್ಲ, ಅಯ್ಯೋ ನನಗೆ ಹೆಂಗೆ ಕಷ್ಟ ಬರ್ತತ್ತೇನೋ, ಮುಂದೆ ಏನಾಗ್ತತ್ತೇನೋ, ಈ ಥರ ಅದು ಖುಷಿಯ ಅನುಭವನೂ, ಸಂಪತ್ತಿದ್ರೂ ಖುಷಿಯ ಅನುಭವ ಆಗಲ್ಲ. ಅದೇ ರೀತಿ ನಮಗೆ ಸತ್ಯಯುಗದಾಗ ನಾವು ಕಲಿಯುಗದಲ್ಲಿ ಇಷ್ಟು ದುಃಖಿ ಆಗ್ತೀವಿ ಅನ್ನೋದು ಕೂಡ ಗೊತ್ತಿರಲ್ಲ, ಆ ಜ್ಞಾನ ಇರಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಾವು ಸತೋಪ್ರಧಾನರಾಗಿದ್ದೇವೆ. ಈಗ ಪುನಃ ನಾವು ಸತೋಪ್ರಧಾನ ಆಗುವುದು ಹೇಗೆ ಎಂದು ಚಿಂತೆಯಾಗಿದೆ. ನಾವಾತ್ಮರು ಯಾರು ನಿರಾಕಾರಿ ಪ್ರಪಂಚದಲ್ಲಿದ್ದೆವೋ ಅಲ್ಲಿಂದ ಹೇಗೆ ಸುಖಧಾಮದಲ್ಲಿ ಬಂದೆವು ಎಂಬ ಜ್ಞಾನವೂ ಇದೆ. ನಾವೀಗ ಏರುವ ಕಲೆಯಲ್ಲಿದ್ದೇವೆ. ಇದು 84 ಜನ್ಮಗಳ ಏಣಿಯಾಗಿದೆ. ಡ್ರಾಮಾನುಸಾರ ಪ್ರತಿಯೊಬ್ಬ ಪಾತ್ರಧಾರಿಯು ನಂಬರ್ವಾರ್ ತಮ್ಮ ತಮ್ಮ ಸಮಯದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ಬಡವರ ಬಂಧು ಎಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಇದು ಪ್ರಪಂಚದವರಿಗೆ ಗೊತ್ತಿಲ್ಲ. ಗೀತೆಯಲ್ಲಿಯೂ ಕೇಳಿದಿರಿ, ಕೊನೆಗೂ ಆ ದಿನ ಇಂದು ಬಂದಿತು. ಯಾವ ದಿನದ ಮಾರ್ಗವನ್ನು ಕಾಯುತ್ತಿದ್ದೆವೋ ಎಲ್ಲ ಭಕ್ತರು ಭಗವಂತನು ಯಾವಾಗ ಬಂದು ನಾವು ಭಕ್ತರನ್ನು ಈ ಭಕ್ತಿ ಮಾರ್ಗದಿಂದ ಬಿಡಿಸಿ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಎಂಬುದನ್ನು ಈಗ ತಿಳಿದುಕೊಂಡಿದ್ದೇವೆ. ತಂದೆಯು ಪುನಃ ಈ ಶರೀರದಲ್ಲಿ ಬಂದು ಬಿಟ್ಟಿದ್ದಾರೆ. ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಬರುತ್ತಾರೆ. ಕೃಷ್ಣನ ತನುವಿನಲ್ಲಿ ಬರುತ್ತಾರೆ ಎಂದಲ್ಲ. ತಂದೆಯು ತಿಳಿಸುತ್ತಾರೆ, ಕೃಷ್ಣನ ಆತ್ಮವು ಸಹ 84 ಜನ್ಮಗಳನ್ನು ತೆಗೆದುಕೊಂಡಿದೆ. ಅವರ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಯಾರು ಮೊದಲ ನಂಬರ್ನಲ್ಲಿದ್ದರೋ ಅವರೇ ಈಗ ಅಂತ್ಯದಲ್ಲಿದ್ದಾರೆ. ತತತ್ವಂ ಅಂದರೆ ಕೃಷ್ಣನ ಆತ್ಮನೇ ಈಗ ಬ್ರಹ್ಮನ 84ನೇ ಜನ್ಮದ ಪಾತ್ರ ಮಾಡ್ತಾ ಇದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾನಂತೂ ಬಂದು ನಿಮಗೆ ನೀವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ಎಂಬುದನ್ನು ತಿಳಿಸುತ್ತೇನೆ. ಏಕ ಓಂಕಾರ ಪರಮಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ಅವರು ಅವಶ್ಯವಾಗಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವವರಾಗಿದ್ದಾರೆ ಎಂಬುದನ್ನು ಸರ್ದಾರರು ಹೇಳುತ್ತಾರೆ. ಅಂದ ಮೇಲೆ ನಾವೇಕೆ ದೇವತೆಗಳಾಗಬಾರದು? ಯಾರು ದೇವತೆಗಳಾಗಿದ್ದಾರೋ ಅವರು ಒಮ್ಮೆಲೇ ತಿಳಿದುಕೊಂಡು ಬಿಡುತ್ತಾರೆ. ಯಾರೊಬ್ಬರೂ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ನೋಡ್ರಿ, ಎಷ್ಟು ಮಂದಿನ ಕರಿತೀನಿ, ಕೆಲವರು ಮಾತ್ರ ನಿಲ್ತಾರೆ ಜ್ಞಾನಕ್ಕೆ. ಯಾಕೆಂದರೆ
ಯಾರ ಆತ್ಮ ಸತ್ಯಯುಗ ತ್ರೇತಾಯುಗದಲ್ಲಿ ದೇವತೆಯ ಪಾತ್ರ ಮಾಡಿರ್ತತೋ ಅವ್ರು ಅದರಲ್ಲಿ ದೇವತಾ ಸಂಸ್ಕಾರ ಇರ್ತತಲ್ಲ, ಈ ಜ್ಞಾನ ಹೇಳಿದಾಗ ಅವ್ರ ಆತ್ಮ ಒಪ್ಪುತ್ತೆ. ಯಾರು ತ್ರೇತಾಯುಗ ಸತ್ಯಯುಗದಲ್ಲಿ ದೇವತೆ ಪಾತ್ರ ಮಾಡಿರಲ್ಲೋ ಅವರಿಗೆ ಅವರು ಇದನ್ನು ಕೇಳಿದರೆ ಒಪ್ಪೋದಿಲ್ಲ. ಮುಂದೆ ಯಾರು ಕಂಡಾರ, ಇದೆಲ್ಲ ಯಾರು ಕಂಡಾರ ಅಂಥೇಳಿ ಅವರು ಬರೋಕ್ಕೆ ಹೋಗಲ್ಲ. ಆದರೆ ಇದನ್ನು ಯಾರು ಪಾತ್ರ ಮಾಡಿರ್ತಾರೋ ಅವರೇ ಈ ಜ್ಞಾನನ ಒಪ್ಪುತ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾರೊಬ್ಬರೂ ತಮ್ಮನ್ನು ದೇವಿ ದೇವತಾ ಧರ್ಮದವರೆಂದು ತಿಳಿದುಕೊಳ್ಳುವುದಿಲ್ಲ. ಮತ್ತೆಲ್ಲ ಧರ್ಮಗಳ ಚರಿತ್ರೆಯು ಚಿಕ್ಕದಾಗಿದೆ. ಕೆಲವರದು 500 ವರ್ಷಗಳದ್ದು, ಇನ್ನು ಕೆಲವರದು 1250 ವರ್ಷಗಳ ಚರಿತ್ರೆ ಇದೆ. ಆದರೆ ನಿಮ್ಮದು 5000 ವರ್ಷಗಳ ಚರಿತ್ರೆಯಾಗಿದೆ. ದೇವತಾ ಧರ್ಮದವರೇ ಸ್ವರ್ಗದಲ್ಲಿ ಬರುತ್ತಾರೆ, ಅನ್ಯ ಧರ್ಮಗಳು ಬರುವುದೇ ಕೊನೆಯಲ್ಲಿ. ಅಂದಾಗ ದೇವತಾ ಧರ್ಮದವರು ಸಹ ಡ್ರಾಮಾನುಸಾರ ಅನ್ಯ ಧರ್ಮಗಳಲ್ಲಿ ಹೋಗಿ ಸೇರಿದ್ದಾರೆ. ಅವರು ಮತ್ತೆ ತಮ್ಮ ತಮ್ಮ ಧರ್ಮದಲ್ಲಿ ಹಿಂತಿರುಗಿ ಬರುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವಂತೂ ವಿಶ್ವದ ಮಾಲೀಕರಾಗಿದ್ದೀರಿ. ನೀವು ಸಹ ತಿಳಿದುಕೊಳ್ಳುತ್ತೀರಿ, ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ. ಅಂದ ಮೇಲೆ ನಾವೇಕೆ ಸ್ವರ್ಗದಲ್ಲಿ ಇರಬಾರದು? ತಂದೆಯಿಂದ ಖಂಡಿತ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ಇದರಿಂದಲೇ ಇವರು ನಮ್ಮ ಧರ್ಮದವರೆಂದು ಸಿದ್ಧವಾಗುತ್ತದೆ. ಯಾರು ಈ ಧರ್ಮದವರಲ್ಲವೋ ಅವರು ಬರುವುದೇ ಇಲ್ಲ. ಪರಧರ್ಮದಲ್ಲಿ ಏಕೆ ಹೋಗಬೇಕೆಂದು ಹೇಳುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಹೊಸ ಪ್ರಪಂಚದಲ್ಲಿ ದೇವತೆಗಳಿಗೆ ಬಹಳ ಸುಖವಿತ್ತು. ಚಿನ್ನದ ಮಹಲಿತ್ತು. ಸೋಮನಾಥ ಮಂದಿರದಲ್ಲಿ ಎಷ್ಟೊಂದು ಚಿನ್ನವಿತ್ತು. ಈ ರೀತಿ ಮತ್ಯಾವುದೇ ಧರ್ಮವೂ ಇರುವುದೇ ಇಲ್ಲ. ಸೋಮನಾಥ ಮಂದಿರದಂಥ ಭಾರಿ ಮಂದಿರವು ಮತ್ಯಾವುದೂ ಇಲ್ಲ. ಬಹಳ ವಜ್ರ ವೈಡೂರ್ಯಗಳಿತ್ತು. ಬುದ್ಧ ಮೊದಲಾದವರಿಗೆ ಯಾವುದೇ ವಜ್ರ ವೈಡೂರ್ಯಗಳ ಮಹಲುಗಳಿರುವುದಿಲ್ಲ. ನೀವು ಮಕ್ಕಳನ್ನು ಯಾವ ತಂದೆ ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದಾರೆಯೋ ಅವರಿಗೆ ಎಷ್ಟೊಂದು ಮಾನ್ಯತೆಯನ್ನು ಇಟ್ಟಿದ್ದೀರಿ. ಮಾನ್ಯತೆ ಕೊಡಲಾಗುತ್ತದೆ ಅಲ್ಲವೇ? ಒಳ್ಳೆಯ ಕರ್ಮ ಮಾಡಿ ಹೋಗಿದ್ದಾರೆಂದು ತಿಳಿಯುತ್ತಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ಎಲ್ಲರಿಗಿಂತ ಒಳ್ಳೆಯ ಕರ್ಮವನ್ನು ಪತಿತ ಪಾವನ ತಂದೆಯೇ ಮಾಡಿ ಹೋಗುತ್ತಾರೆ. ನಿಮ್ಮ ಆತ್ಮವು ಹೇಳುತ್ತದೆ, ಎಲ್ಲರಿಗಿಂತ ಸರ್ವೋತ್ತಮ ಸೇವೆಯನ್ನು ಬೇಹದ್ದಿನ ತಂದೆಯೇ ಬಂದು ಮಾಡುತ್ತಾರೆ. ನಮ್ಮನ್ನು ಪ್ರಜೆಗಳಿಂದ ರಾಜರು, ಭಿಕಾರಿಗಳಿಂದ ರಾಜಕುಮಾರರನ್ನಾಗಿ ಮಾಡುತ್ತಾರೆ. ಯಾವ ತಂದೆಯು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆಯೋ ಅವರಿಗೀಗ ಯಾರೂ ಗೌರವವನ್ನು ಇಡುವುದಿಲ್ಲ. ನಿಮಗೆ ತಿಳಿದಿದೆ, ಸೋಮನಾಥ ಮಂದಿರವು ಬಹಳ ಶ್ರೇಷ್ಠ ಮಂದಿರವೆಂದು ಗಾಯನವಿದೆ. ಅದನ್ನು ಲೂಟಿ ಮಾಡಿದರು. ಲಕ್ಷ್ಮೀನಾರಾಯಣ ಮಂದಿರವನ್ನು ಎಂದೂ ಲೂಟಿ ಮಾಡಲಿಲ್ಲ. ಸೋಮನಾಥ ಮಂದಿರವನ್ನು ಲೂಟಿ ಮಾಡಿದರು. ಭಕ್ತಿ ಮಾರ್ಗದಲ್ಲಿಯೂ ಬಹಳ ಧನವಂತರಿರುತ್ತಾರೆ. ರಾಜರಲ್ಲಿಯೂ ನಂಬರ್ವಾರ್ ಇರುತ್ತಾರಲ್ಲವೇ? ಯಾರು ಶ್ರೇಷ್ಠ ಪದವಿಯನ್ನು ಪಡೆಯುವವರಿರುವರೋ ಅವರಿಗೆ ಚಿಕ್ಕ ಪದವಿಯವರು ಗೌರವ ಕೊಡುತ್ತಾರೆ. ದರ್ಬಾರಿನಲ್ಲಿಯೂ ನಂಬರ್ವಾರಾಗಿ ಕುಳಿತುಕೊಳ್ಳುತ್ತಾರೆ. ಈ ಬ್ರಹ್ಮ ತಂದೆಯಂತೂ ಅನುಭವಿಯಲ್ಲವೇ? ಇಲ್ಲಿನದು ಪತಿತ ರಾಜರ ದರ್ಬಾರಾಗಿದೆ. ಪಾವನ ರಾಜರ ದರ್ಬಾರ್ ಹೇಗಿರಬಹುದು? ಅವರ ಬಳಿ ಅಷ್ಟೊಂದು ಹಣವಿದೆ ಎಂದರೆ ಅವರ ಮನೆಗಳು ಅಷ್ಟೇ ಚೆನ್ನಾಗಿರುತ್ತವೆ. ನೀವೀಗ ತಿಳಿದುಕೊಂಡಿದ್ದೀರಿ, ತಂದೆಯು ನಮಗೆ ಓದಿಸುತ್ತಿದ್ದಾರೆ, ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ನಾವು ಸ್ವರ್ಗದ ಮಹಾರಾಜ ಮಹಾರಾಣಿಯಾಗುತ್ತೇವೆ. ನಂತರ ಕೆಳಗಿಳಿಯುತ್ತಾ ಭಕ್ತರಾದಾಗ ಮೊಟ್ಟಮೊದಲು ಶಿವ ತಂದೆಯ ಪೂಜಾರಿಗಳಾಗುತ್ತೇವೆ. ಯಾರು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದರೋ ಅವರಿಗೆ ಪೂಜೆಯನ್ನು ಮಾಡುತ್ತೇವೆ. ಅವರು ನಮ್ಮನ್ನು ಬಹಳ ಸೌಕಾರರನ್ನಾಗಿ ಮಾಡುತ್ತಾರೆ. ಈಗ ಇದು ಎಷ್ಟು ಬಡ ಭಾರತವಾಗಿದೆ. ಯಾವ ಜಮೀನನ್ನು 500 ರೂಪಾಯಿಗಳಿಗೆ ತೆಗೆದುಕೊಂಡಿದ್ದೆವೋ ಅದರ ಬೆಲೆ ಇಂದು 5,000ಕ್ಕಿಂತಲೂ ಅಧಿಕವಾಗಿ ಬಿಟ್ಟಿದೆ. ಇದೆಲ್ಲವೂ ಆರ್ಟಿಫಿಷಿಯಲ್ ಬೆಲೆ ಆಗಿದೆ. ಅಂದರೆ ಇದು ನುಡಿಸಿದಾಗ 5,000 ಇತ್ತು, ಇವಾಗ ಅದೇ ಭೂಮಿ 5 ಕೋಟಿ ಆಗಿರ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಸತ್ಯಯುಗದಲ್ಲಂತೂ ಧರಣಿಗೆ ಬೆಲೆ ಕಟ್ಟಬೇಕಾಗಿಲ್ಲ. ಯಾರಿಗೆಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಬಹುದು. ಯಾಕೆ? ಅಲ್ಲೇನೋ ಕೇವಲ 9 ಲಕ್ಷ ಮಾತ್ರ ಇರ್ತಾರೆ ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕದಾಗ. ಇಡೀ ಭಾರತದಾಗ ಒಂದು ತಾಲೂಕು ಜಿಲ್ಲೆಯಲ್ಲಿರೋಷ್ಟು ಇಡೀ ಭಾರತದಾಗ ಇರ್ತಾರೆ. ಅಂದರೆ ಬೇಕಾದಷ್ಟು ಜಾಗ ಯಾರೆಷ್ಟನ್ನು ತಗೋಬೋದು. ಅದಕ್ಕೆ ಬೆಲೆ ಕಟ್ಟಲ್ಲ ಅಂತ ಹೇಳ್ತಾರೆ ಬಾಬಾ. ಸಿಹಿ ನೀರಿನ ನದಿಗಳ ತೀರದಲ್ಲಿ ನಮ್ಮ ಮಹಲುಗಳು ಇರುತ್ತವೆ. ಬಹಳ ಕೆಲವರೇ ಮನುಷ್ಯರಿರುತ್ತಾರೆ. ಪ್ರಕೃತಿ ದಾಸಿಯಾಗಿರುತ್ತದೆ. ಹೂವು ಹಣ್ಣು ಬಹಳ ಚೆನ್ನಾಗಿ ಸಿಗುತ್ತಿರುತ್ತವೆ.
ಈಗಂತೂ ಎಷ್ಟು ಪರಿಶ್ರಮ ಪಟ್ಟರೂ ಸಹ ಅನ್ನವು ಸಿಗುವುದಿಲ್ಲ. ಮನುಷ್ಯರು ಬಹಳ ಹಸಿವು ಬಾಯಾರಿಕೆಯಲ್ಲಿ ಸಾಯುತ್ತಾರೆ ಅಂದಾಗ ಗೀತೆಯನ್ನು ಕೇಳುತ್ತಿದ್ದಂತೆಯೇ ನೀವು ರೋಮಾಂಚನವಾಗಿ ನಿಂತು ಬಿಡಬೇಕು. ತಂದೆಗೆ ಬಡವರ ಬಂಧು ಎಂದು ಹೇಳುತ್ತಾರೆ. ಬಡವರ ಬಂಧುವಿನ ಅರ್ಥವನ್ನು ತಿಳಿದುಕೊಂಡಿರಲ್ಲವೇ? ಯಾರನ್ನು ಸಾಹುಕಾರರನ್ನಾಗಿ ಮಾಡುತ್ತಾರೆ? ಅವಶ್ಯವಾಗಿ ಎಲ್ಲಿಯೋ ಬಂದು ಅವರನ್ನು ಸಾಹುಕಾರರನ್ನಾಗಿ ಮಾಡುವರಲ್ಲವೇ? ಮಕ್ಕಳು, ತಿಳಿದುಕೊಂಡಿದ್ದೀರಿ, ನಾವು ಪಾವನರಿಂದ ಪತಿತರಾಗುವುದರಲ್ಲಿ 5,000 ವರ್ಷಗಳು ಹಿಡಿಸುತ್ತವೆ. ಈಗ ಪುನಃ ತಂದೆಯು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಕ್ಕಿಬಿಡುತ್ತದೆ. ಬಾಬಾ ನಾನು ನಿಮ್ಮವನಾಗಿದ್ದೇನೆಂದು ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವು ವಿಶ್ವದ ಮಾಲೀಕರಾಗಿದ್ದಿರಿ. ಮಗುವಿನ ಜನ್ಮವಾಯಿತೆಂದರೆ ವಾರಸುದಾರನಾದನು. ಎಷ್ಟೊಂದು ಖುಷಿಯಾಗುತ್ತದೆ. ಹೆಣ್ಣು ಮಗುವಾದರೆ ನೋಡುತ್ತಿದ್ದಂತೆಯೇ ಚೆಹರೆ ಇಳಿದು ಹೋಗುತ್ತದೆ. ಇಲ್ಲಂತೂ ಎಲ್ಲ ಆತ್ಮರು ಮಕ್ಕಳಾಗಿದ್ದಾರೆ. ಈಗ ಅರ್ಥವಾಗಿದೆ, ನಾವು ಪ್ರತಿ 5,000 ವರ್ಷಗಳ ಮೊದಲು ಸ್ವರ್ಗದ ಮಾಲೀಕರಾಗಿದ್ದೇವೆ. ತಂದೆಯು ಆ ರೀತಿ ಮಾಡಿದ್ದರು. ಶಿವ ಜಯಂತಿಯನ್ನು ಆಚರಿಸುತ್ತಾರೆ, ಆದರೆ ಅವರು ಯಾವಾಗ ಬಂದಿದ್ದರು ಎಂದು ತಿಳಿದುಕೊಂಡಿಲ್ಲ. ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಎಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ಜಯಂತಿಯನ್ನು ಆಚರಿಸುತ್ತಾರೆ. ಕೇವಲ ಲಿಂಗಗಳ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತಾರೆ. ಆದರೆ ಅವರು ಹೇಗೆ ಬಂದರು, ಬಂದು ಏನು ಮಾಡಿದರು, ಏನೂ ಗೊತ್ತಿಲ್ಲ. ಇದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ. ಅವರಿಗೆ ಇದು ಗೊತ್ತೇ ಇಲ್ಲ. ನಮ್ಮ ಧರ್ಮ ಯಾವುದು, ಯಾವಾಗ ಸ್ಥಾಪನೆಯಾಯಿತು. ಅನ್ಯ ಧರ್ಮದವರಿಗಾದರೂ ಬುದ್ಧನು ಯಾವಾಗ ಬಂದರು ಎಂಬುದೆಲ್ಲವೂ ತಿಳಿದಿರುತ್ತದೆ. ತಿಥಿ ತಾರೀಖು ಇದೆ, ಆದರೆ ಶಿವತಂದೆ ಮತ್ತು ಲಕ್ಷ್ಮೀನಾರಾಯಣರ ತಿಥಿ ತಾರೀಖು ಇಲ್ಲ. ಬಾಬಾ ಬಂದಿದ್ದು ಯಾಕೆ ಗೊತ್ತಿಲ್ಲ ಅಂದರೆ, ನಮ್ಮ ಧರ್ಮ ಸ್ಥಾಪಕ ಯಾಕೆ ಗೊತ್ತಿಲ್ಲ ಅಂದರೆ, ನಮ್ಮ ಧರ್ಮ ಸ್ಥಾಪನೆ ಮಾಡೋರು ಕಣ್ಣಿಗೆ ಕಾಣಂಗಿಲ್ಲ. ಅವಾಗ ಯಾವ ಬಂದರೂ ಏನೂ ಗೊತ್ತಾಗಲ್ಲ. ಆಮೇಲೆ ಲಕ್ಷ್ಮೀನಾರಾಯಣರದ್ದು ಗೊತ್ತಿಲ್ಲ. ಯಾಕೆಂದರೆ ಯಾವಾಗ ಶಾಸ್ತ್ರ ಅವೆಲ್ಲ ಬರೆಯೋದು ಯಾವಾಗ, ದ್ವಾಪರಲಿಂದ. ಯಾವಾಗ ನಮಗೆ ದುಃಖ ಶುರುವಾಗ್ತತೋ ಆಗ ತಪಸ್ಸು ಮಾಡ್ತೀವಿ. ಆವಾಗ ಇವಾಗೇನು ಸಂಗಮ ಯುಗದಲ್ಲಿ ಕೇಳಿರ್ತೀವಲ್ಲ, ಆ ಜ್ಞಾನ ಇಮರ್ಜ್ ಆಗ್ತದೆ ತಪಸ್ನಾಗ. ಸಾಕ್ಷಾತ್ಕಾರ ಆದಾಗ ಅದು ಬಾಬಾ ಏನು ಸಾಕ್ಷಾತ್ಕಾರ ಮಾಡಿಸಿದ್ರು, ಇವರೇನು ತಿಳ್ಕೊಂಡ್ರು, ಎಲ್ಲ ಉಲ್ಟಾ ಸುಲ್ಟಾ ಬರೆದಿಟ್ಬಿಟ್ರು. ಭಗವಂತ ಪರಂಧಾಮ ವಾಸಿ ಅನ್ನೋದು ಬಿಟ್ಟು ಏನು ಬರೆದಿಟ್ಬಿಟ್ರು, ಆ ತಿಲ್ಲದ ಜಾಗ ಇಲ್ಲ, ಕಲ್ಲಗದನ ಮುಳ್ಳಗದನ, ಆತ್ಮನೇ ಪರಮಾತ್ಮ. ಏನು ಒಬ್ಬೊಬ್ಬರು ಒಂದು ದಿಕ್ಕು ಒಂದೊಂದು ದಾರಿ ತೋರಿಸಿ ನಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿಟ್ಬಿಟ್ರು. ಆದರೆ ಸತ್ಯಯುಗದಲ್ಲಿ ಏನು, ಸತ್ಯಯುಗ ತ್ರೇತಾಯುಗದಾಗ ಅಲ್ಲಿ ಧ್ಯಾನ ಮಾಡೋದು ಇರಲ್ಲ, ಶಾಸ್ತ್ರನೂ ಬರೆಯಲ್ಲ, ಏನೂ ಇಲ್ಲ. ಅದಕ್ಕೆ ಅಲ್ಲಿ ಲಕ್ಷ್ಮೀನಾರಾಯಣರ ಹಿಸ್ಟ್ರಿ ಜಿಯಾಗ್ರಫಿ ನಮಗೆ ಸಿಕ್ಕೇ ಇಲ್ಲ. ಅಲ್ಲಿ ಯಾವ ಶಾಸ್ತ್ರಗಳು ರಚನೆ ಆಗಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, 5,000 ವರ್ಷಗಳ ಮಾತನ್ನು ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ. ಲಕ್ಷಾಂತರ ವರ್ಷಗಳ ಮಾತು ಯಾರಿಗಾದರೂ ನೆನಪಿಗೆ ಬರುವುದೇ? ಭಾರತದಲ್ಲಿ ಯಾವಾಗ ದೇವಿ ದೇವತಾ ಧರ್ಮವಿತ್ತೆಂದು ತಿಳಿದುಕೊಂಡಿಲ್ಲ. ಲಕ್ಷಾಂತರ ವರ್ಷಗಳ ಲೆಕ್ಕದಿಂದ ಭಾರತದ ಸಂಪತ್ತು ಎಲ್ಲಕ್ಕಿಂತ ದೊಡ್ಡದಾಗಿರಬೇಕು. ಭಾರತದ ಜಮೀನು ಎಲ್ಲದಕ್ಕಿಂತ ದೊಡ್ಡದಾಗಿರಬೇಕು. ಲಕ್ಷಾಂತರ ವರ್ಷಗಳಲ್ಲಿ ಎಷ್ಟೊಂದು ಜನಸಂಖ್ಯೆಯಾಗಿ ಬಿಡುತ್ತದೆ, ಲೆಕ್ಕವಿಲ್ಲದಷ್ಟು ಆಗಿಬಿಡುವುದು. ಆದರೆ ಇಷ್ಟಂತೂ ಇಲ್ಲ, ಇನ್ನೂ ಕಡಿಮೆಯಾಗುತ್ತಾ ಹೋಗಿದೆ. ಇವೆಲ್ಲ ಮಾತುಗಳನ್ನು ತಂದೆ ತಿಳಿಸುತ್ತಾರೆ. ಮನುಷ್ಯರು ಕೇಳಿದಾಗ ಈ ಮಾತುಗಳನ್ನು ಎಂದೂ ಕೇಳಿಲ್ಲ, ಯಾವುದೇ ಶಾಸ್ತ್ರಗಳಲ್ಲಿ ಓದಿಲ್ಲವೆಂದು ಹೇಳುತ್ತಾರೆ. ಇವು ಅದ್ಭುತವಾದ ಮಾತುಗಳಾಗಿವೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಚಕ್ರದ ಜ್ಞಾನವಿದೆ. ಬ್ರಹ್ಮ ಇವರು ಬಹಳ ಜನ್ಮಗಳ ಅಂತಿಮದಲ್ಲಿ ಪತಿತ ಆತ್ಮನಾಗಿದ್ದಾರೆ. ಯಾರು? ಬ್ರಹ್ಮ ಪತಿತ ಆತ್ಮ ಅಂದರೆ ಕೃಷ್ಣನ ಆತ್ಮನೇ 84ನೇ ಜನ್ಮದಾಗ ಏನಾಗುತ್ತೆ, ಪತಿತ ಆಗುತ್ತೆ. ಶಾಸ್ತ್ರಗಳಲ್ಲಿ ತೋರಿಸಿದಾರಲ್ಲ, ದಶ ಅವತಾರದಲ್ಲಿ ಮೊದಲೇ ಅವತಾರದಾಗ 100% ದೈವಶಕ್ತಿ, ಶಂಕು ಚಕ್ರ ಗದ ಪದ್ಮ ಕಿರೀಟ ನಾರಾಯಣನ ಪಾತ್ರ. ಆದರೆ ಪರಶುರಾಮನ ಅವತಾರದಲ್ಲೇನು, ಶಂಕಿಲ್ಲ ಚಕ್ರಿಲ್ಲ, ಕೊಡ್ಲೆ ಬಂದುಬಿಟ್ಟತ್ತೆ. ಅಂದರೆ ಪತಿತ ಆತ್ಮ ಆಯ್ತಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಬ್ರಹ್ಮರದು ಕೂಡ ಅಂತಿಮ ಜನ್ಮ ಪತಿತ ಆತ್ಮ ಅಂತ ಹೇಳ್ತಾರೆ ಬಾಬಾ. ಯಾರು ಸತೋಪ್ರಧಾನರಾಗಿದ್ದಾರೋ ಅವರೇ ಈಗ ತಮೋಪ್ರಧಾನರಾಗಿದ್ದಾರೆ. ಪುನಃ ಸತೋಪ್ರಧಾನರಾಗಬೇಕಾಗಿದೆ. ನೀವಾತ್ಮರಿಗೆ ಈಗ ಶಿಕ್ಷಣ ಸಿಗುತ್ತಿದೆ. ಆತ್ಮವು ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತದೆ. ಆಗ ಶರೀರವು
ತೂಗುತ್ತದೆ. ಏಕೆಂದರೆ ಆತ್ಮವು ಕೇಳಿಸಿಕೊಳ್ಳುತ್ತದೆ ಅಲ್ಲವೇ? ಅವಶ್ಯವಾಗಿ ನಾವು ಆತ್ಮರು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ. 84 ಜನ್ಮಗಳಲ್ಲಿ 84 ಮಂದಿ ತಂದೆ ತಾಯಿಯರು ಖಂಡಿತ ಸಿಕ್ಕಿರುವರು. ಇದು ಲೆಕ್ಕವಿದೆಯಲ್ಲವೇ? ಬುದ್ಧಿಯಲ್ಲಿ ಬರುತ್ತದೆ. ನಾವು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ. ಮತ್ತೆ ಕಡಿಮೆ ಜನ್ಮಗಳು ಇರುವವರು ಇರುತ್ತಾರೆ. ಎಲ್ಲರೂ 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ಯಾಕೆ ತೆಗೆದುಕೊಳ್ಳಲ್ಲ? ಯಾರು 100% ದೈವಶಕ್ತಿ ತುಂಬ್ಕೊಂಡಿರ್ತಾರೋ, ಸಂಪೂರ್ಣ ಪಾವನೆ ಯಾರಿಗಿರ್ತಾರೋ ಅವ್ರು ಮಾತ್ರ 84 ಜನ್ಮ. ನಾವು ತುಂಬ್ಕೊಂಬತ್ತು ಸ್ವಲ್ಪ ಕಡಿಮೆ ಆಯ್ತಂದರೆ ಮತ್ತೆ ಕಡಿಮೆ ಜನ್ಮಗಳನ್ನ ತಗೊತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಶಾಸ್ತ್ರಗಳಲ್ಲಿ ಏನೇನನ್ನು ಬರೆದು ಬಿಟ್ಟಿದ್ದಾರೆ. ನಿಮಗಾದರೂ ಕೇವಲ 84 ಜನ್ಮಗಳೆಂದು ಹೇಳುತ್ತಾರೆ. ಆದರೆ ನನಗೆ ನೋಡಿ ಲೆಕ್ಕವಿಲ್ಲದಷ್ಟು ಅಸಂಖ್ಯ ಜನ್ಮಗಳೆಂದು ಹೇಳಿಬಿಡುತ್ತಾರೆ. ಕಣ ಕಣದಲ್ಲಿ ಕಲ್ಲು ಮುಳ್ಳಿನಲ್ಲಿ ನನ್ನನ್ನು ಸೇರಿಸಿಬಿಟ್ಟಿದ್ದಾರೆ. ಎಲ್ಲಿ ನೋಡಿದರೂ ನೀನೇ ನೀನು, ಕೃಷ್ಣನೇ ಕೃಷ್ಣನಿದ್ದಾನೆ. ಮಧುರ ಬೃಂದಾವನದಲ್ಲಿ ಈ ರೀತಿ ಹೇಳುತ್ತಿರುತ್ತಾರೆ, ಕೃಷ್ಣನೇ ಸರ್ವವ್ಯಾಪಿಯಾಗಿದ್ದಾನೆಂದು. ರಾಧೆಯ ಪಂಥದವರು ಎಲ್ಲಿ ನೋಡಿದರಲ್ಲಿ ರಾಧೆ ರಾಧೆ, ನೀವು ರಾಧೆ, ನಾನು ರಾಧೆ ಎಂದು ಹೇಳುತ್ತಿರುತ್ತಾರೆ. ಅಂದಾಗ ಒಬ್ಬ ತಂದೆಯೇ ಅವಶ್ಯವಾಗಿ ಬಡವರ ಬಂಧುವಾಗಿದ್ದಾರೆ. ಭಾರತ ಯಾವುದು ಎಲ್ಲಕ್ಕಿಂತ ಸೌಕರ್ಯವಾಗಿತ್ತೋ ಅದು ಈಗ ಎಲ್ಲಕ್ಕಿಂತ ಬಡವನಾಗಿದೆ. ಆದ್ದರಿಂದ ನಾನು ಭಾರತದಲ್ಲಿಯೇ ಬರಬೇಕಾಗುತ್ತದೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಡ್ರಾಮಾದಲ್ಲಿ ಯಾವುದು ನಿಗದಿಯಾಗಿದೆಯೋ ಅದು ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತದೆ. ಇದರಲ್ಲಿ 1 ಪೈಸೆಯಷ್ಟು ಅಂತರವಾಗುವುದಿಲ್ಲ. ಡ್ರಾಮಾದ ಬಗ್ಗೆಯೂ ಅರ್ಥವಾಗಬೇಕು. ಡ್ರಾಮಾ ಎಂದರೆ ಡ್ರಾಮಾ ಹೇಗೆ? ಅವು ಹದ್ದಿನ ನಾಟಕಗಳಾಗಿರುತ್ತವೆ. ಇದು ಬೇಹದ್ದಿನ ನಾಟಕವಾಗಿದೆ. ಈ ಬೇಹದ್ದಿನ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಯಾರು ತಿಳಿದುಕೊಂಡಿಲ್ಲ ಅಂದಾಗ ಬಡವರ ಬಂಧು ನಿರಾಕಾರ ಭಗವಂತನನ್ನೇ ಒಪ್ಪುತ್ತಾರೆ, ಕೃಷ್ಣನಿಗೆ ಹೇಳುವುದಿಲ್ಲ. ಕೃಷ್ಣನು ಬಹಳ ಧನವಂತ, ಸತ್ಯಯುಗದ ರಾಜಕುಮಾರನಾಗಿರುತ್ತಾನೆ. ಭಗವಂತನಿಗಂತೂ ತನ್ನ ಶರೀರವೇ ಇಲ್ಲ. ಅವರು ಬಂದು ನೀವು ಮಕ್ಕಳನ್ನು ಧನವಂತರನ್ನಾಗಿ ಮಾಡುತ್ತಾರೆ. ನಿಮಗೆ ರಾಜಯೋಗದ ಶಿಕ್ಷಣವನ್ನು ಕೊಡುತ್ತಾರೆ. ವಿದ್ಯೆಯಿಂದ ವಕೀಲ ಇತ್ಯಾದಿಯಾಗಿ ಸಂಪಾದನೆ ಮಾಡುತ್ತಾರೆ. ತಂದೆಯೂ ಸಹ ಈಗ ನಿಮಗೆ ಓದಿಸುತ್ತಾರೆ. ನೀವು ಭವಿಷ್ಯದಲ್ಲಿ ನರನಿಂದ ನಾರಾಯಣರಾಗುತ್ತೀರಿ. ನಿಮ್ಮ ಜನ್ಮವಂತೂ ಆಗುತ್ತದೆಯಲ್ಲವೇ? ಸ್ವರ್ಗವು ಯಾವುದೇ ಸಮುದ್ರದ ಕೆಳಗಿನಿಂದ ಹೊರಬರುತ್ತದೆ ಎಂದಲ್ಲ. ಕೃಷ್ಣನು ಸಹ ಜನ್ಮ ತೆಗೆದುಕೊಂಡನಲ್ಲವೇ? ಆ ಸಮಯದಲ್ಲಿ ಕಂಸಪುರಿ ಇತ್ಯಾದಿಗಳಿರಲಿಲ್ಲ. ಕೃಷ್ಣನ ಹೆಸರನ್ನು ಎಷ್ಟೊಂದು ಗಾಯನ ಮಾಡಲಾಗುತ್ತದೆ. ಆದರೆ ಕೃಷ್ಣನ ತಂದೆಗೂ ಗಾಯನವಿಲ್ಲ. ಅವರ ತಂದೆ ಎಲ್ಲಿದ್ದಾರೆ? ಅವಶ್ಯವಾಗಿ ಕೃಷ್ಣನು ಯಾರ ಮಗನೂ ಆಗಿರಬೇಕಲ್ಲವೇ? ಕೃಷ್ಣನು ಜನ್ಮ ಪಡೆದಾಗ ಕೆಲವರು ಪತಿತರೂ ಇರುತ್ತಾರೆ. ಯಾವಾಗ ಅವರೆಲ್ಲರೂ ಸಂಪೂರ್ಣ ಸಮಾಪ್ತಿಯಾಗುತ್ತಾರೆ ಆಗ ಕೃಷ್ಣನು ಸಿಂಹಾಸನವನ್ನು ಏರುತ್ತಾನೆ, ತನ್ನ ರಾಜ್ಯವನ್ನು ತೆಗೆದುಕೊಳ್ಳುತ್ತಾನೆ. ಆಗಿನಿಂದಲೇ ಅವರ ಸಂವತ್ಸರವು ಆರಂಭವಾಗುತ್ತದೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಈಗ ಒಂದು ಕಡೆ ಪಾವನ ಆತ್ಮಗಳೆಲ್ಲ ಒಂದು ಕಡೆ ಇಳಿತಾ ಇರ್ತವೆ. ಕೃಷ್ಣ, ರಾಧಾ, ಗೋಪಿಕೆಯರು ಒಂದು ಕಡೆ ಇಳಿತಾರೆ. ಇನ್ನೊಂದು ಕಡೆ ಪಾಪಾತ್ಮಗಳೆಲ್ಲ ಅಂದರೆ ಅವ್ರು ಇಳಿದಾಗ ಇನ್ನು ಈ ಕಡೆ ಪಾಪಾತ್ಮಗಳೆಲ್ಲ ಪಾಪನ ಭೋಗಿಸಿ ಮೇಲೆ ಶಿಕ್ಷೆ ಭೋಗಿಸಿ ಮೇಲೆ ಹೋಗ್ತಿರ್ತಾರೆ. ಒಂದು ಕಡೆ ಇಳಿತಿರ್ತಾರೆ, ಒಂದು ಕಡೆ ಈ ಕಡೆ ಹೋಗ್ತಿರ್ತಾರೆ ಮೇಲೆ. ಅಂದರೆ ಕೃಷ್ಣ ಹುಟ್ಟಿದಾಗಿನ್ನೂ ಪಾಪಾತ್ಮರು ಇರ್ತಾರೆ. ಎಲ್ಲ ಸಂಪೂರ್ಣ ಎಲ್ಲರೂ ಶಿಕ್ಷೆ ಭೋಗಿಸಿ ವಾಪಸ್ ಪರಂಧಾಮಕ್ಕೆ ಹೋದ್ಮೇಲೆ ಒಬ್ಬರು ಪತಿತರಿರಲ್ಲ. ಯಾವಾಗ ಕೃಷ್ಣ ಬೆಳೆದು 30 ವರ್ಷ ಆಗೋ ತನಕ ಏನೇನು ನಡೀತೈತೆ ಅಂದರೆ ಎಲ್ಲರೂ ಶಿಕ್ಷೆ ಭೋಗಿಸಿ ಮೇಲೆ ಹೋಗ್ತಾರೆ. ಆಮೇಲೆ ಒಂದು 10 ವರ್ಷ ಮಳೆ ಬರ್ತತೆ, ಇದೆಲ್ಲ ಕ್ಲೀನ್ ಆಗಬೇಕಲ್ಲ. ಆಮೇಲೆ ಬಂಗಾರ ಗುಡ್ಡ, ವಜ್ರದ ಗಣಿ, ಮುತ್ತು ರತ್ನ ಎಲ್ಲ ಬರ್ತೈತೆ ಈ ಭೂಮಿ ಮೇಲೆ. ಆಗ 30 ವರ್ಷದಾತ ಆಗ್ತಾನೆ ಕೃಷ್ಣ. ಆವಾಗ ಕೃಷ್ಣ ರಾಧೆಯರ ಸ್ವಯಂವರ ಏರ್ಪಾಡಾಗ್ತೈತೆ. ಇಬ್ಬರಿಗೆ ವಿವಾಹ ಆದಮೇಲೆ ಆಮೇಲೆ ಕೃಷ್ಣನಿಗೆ ನಾರಾಯಣ ಅಂತ ಹೆಸರಿಡ್ತಾರೆ, ರಾಧೆಗೆ ಲಕ್ಷ್ಮಿ ಅಂತ ಹೆಸರಿಡ್ತಾರೆ. ಇಬ್ಬರದ್ದು ಪಟ್ಟಾಭಿಷೇಕ ಆಗ್ತದೆ. ಆವತ್ತಿನಿಂದ ಒಂದು ಶುರುವಾಗ್ತದೆ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ?
ಯಾವಾಗ ಲಕ್ಷ್ಮೀನಾರಾಯಣರಿಂದಲೇ ಸಂವತ್ಸರವು ಆರಂಭವಾಗುತ್ತದೆ. ಅಂದರೆ ಅವತ್ತು ಪಟ್ಟಾಭಿಷೇಕದ ದಿನವೇ 1-1-1 ನೀವು ಪೂರ್ಣ ಲೆಕ್ಕವನ್ನು ಬರೆಯುತ್ತೀರಿ. ಇವರ ರಾಜ್ಯವು ಇಷ್ಟು ಸಮಯ ಮತ್ತು ಇವರದಿಷ್ಟು ಸಮಯ ಎಂದು ಬರೆಯುತ್ತೀರಿ. ಆಗ ಈ ಕಲ್ಪದ ಆಯುಷ್ಯು ದೊಡ್ಡದಾಗಿರಲು ಸಾಧ್ಯವಿಲ್ಲವೆಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. 5000 ವರ್ಷಗಳ ಪೂರ್ಣ ಲೆಕ್ಕವಿದೆ. ನೀವು ಮಕ್ಕಳ ಬುದ್ಧಿಯಲ್ಲಿ ಬರುತ್ತದೆಯಲ್ಲವೇ, ನಾವು ನಿನ್ನೆಯ ದಿನ ಸ್ವರ್ಗದ ಮಾಲೀಕರಾಗಿದ್ದೆವು, ತಂದೆಯು ಮಾಡಿದ್ದರು, ಆದ್ದರಿಂದಲೇ ಶಿವಜಯಂತಿಯನ್ನು ಆಚರಿಸುತ್ತಿದ್ದೇವೆ. ನೀವು ಎಲ್ಲರನ್ನೂ ತಿಳಿದುಕೊಂಡಿದ್ದೀರಿ. ಕ್ರೈಸ್ಟ್, ಗುರುನಾನಕ್ ಮೊದಲಾದವರು ಪುನಃ ಯಾವಾಗ ಬರುತ್ತಾರೆ ಎಂಬ ಜ್ಞಾನವು ನಿಮಗಿದೆ. ವಿಶ್ವದ ಇತಿಹಾಸ ಭೂಗೋಳವು ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತದೆ. ಈ ವಿದ್ಯೆಯು ಎಷ್ಟು ಸಹಜವಾಗಿದೆ. ನೀವು ಸ್ವರ್ಗವನ್ನು ತಿಳಿದುಕೊಂಡಿದ್ದೀರಿ. ಅವಶ್ಯವಾಗಿ ಭಾರತವು ಸ್ವರ್ಗವಾಗಿತ್ತು. ಭಾರತವು ಅವಿನಾಶಿ ಖಂಡವಾಗಿದೆ. ಭಾರತಕ್ಕೆ ಇರುವ ಮಹಿಮೆಯು ಮತ್ಯಾವುದಕ್ಕೂ ಇರಲು ಸಾಧ್ಯವಿಲ್ಲ. ಎಲ್ಲರನ್ನೂ ಪತಿತರಿಂದ ಪಾವನ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಡ್ರಾಮಾದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುತ್ತಾ ಎಲ್ಲ ಚಿಂತೆಗಳನ್ನು ಬಿಟ್ಟು ಬಿಡಬೇಕಾಗಿದೆ. ಒಂದು ಸತೋಪ್ರಧಾನರಾಗುವ ಚಿಂತೆಯನ್ನಿಟ್ಟುಕೊಳ್ಳಬೇಕಾಗಿದೆ. ಏನು ಹೇಳಿದರು ಬಾಬಾ? ಎಲ್ಲದು ಆದಿ ಮಧ್ಯ ಅಂತ್ಯದ ಜ್ಞಾನ ಬುದ್ಧಿಯಲ್ಲಿಟ್ಕೊಳ್ರಿ. ಅಂದ್ರೇನು? ಈಗ ಮಕ್ಕಳು ಓದ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾರೆ. ಯಾಕೆ ಚಿಂತೆ ಮಾಡಬೇಕು? ಅವರೇನು ಆಫೀಸರ್ ಆಗಿ ಇನ್ನು ಎಲ್ಲ ದುಡಿಯೋಕ್ಕೆ ಏನಾದರೂ ಸಮಯ ಆಯ್ತಾ? ಇನ್ನು ಕೆಲವೇ ವರ್ಷ ಎಲ್ಲದು ವಿನಾಶ ಆಗ್ತತೆ. ಹೌದಾ? ಮಕ್ಕಳಾಗಿಲ್ಲ ಅಂದರೆ ಚಿಂತೆ ಮಾಡ್ತಾರೆ. ಹೌದಾ? ಯಾವುದಪ್ಪ ಮಂತೆ ನಮ್ಮ ಇಲ್ಲಿಗೆ ನಿಂತೋತಂದರೆ ಚಿಂತೆ. ಇನ್ನು 10 ವರ್ಷ ಅಂದರೆ ವಿನಾಶ ಅಂದರೆ ಚಿಂತೆ. ಇನ್ಯಾವುದಕ್ಕೆ ಮಾಡಬೇಕು? ಅದಕ್ಕೆ ಇದನ್ನೆಲ್ಲ ಬುದ್ಧಿಯಲ್ಲಿಟ್ಟುಕೊಂಡು ಚಿಂತೆ ಮಾಡಬೇಡ್ರಿ. ಮುಂದೆ ಸತ್ಯಯುಗದಲ್ಲಿ ಆಸ್ತಿ ಪಡೆಯೋದ್ರ ಕಡೆ ಗಮನ ಕೊಡ್ರಿ ಅಂತಾರೆ ಬಾಬಾ. ಬಡವರ ಬಂಧು ತಂದೆಯು ಭಾರತವನ್ನು ಬಡ ದೇಶದಿಂದ ಸಾಹುಕಾರನನ್ನಾಗಿ ಮಾಡಲು ಬಂದಿದ್ದಾರೆ. ಅವರಿಗೆ ಸಂಪೂರ್ಣ ಸಹಯೋಗಿಗಳಾಗಬೇಕಾಗಿದೆ. ತಮ್ಮ ಹೊಸ ಪ್ರಪಂಚವನ್ನು ನೆನಪು ಮಾಡಿ ಸದಾ ಖುಷಿಯಲ್ಲಿರಬೇಕಾಗಿದೆ. ವರದಾನ: ಹೃದಯದಲ್ಲಿ ಸದಾ ಒಬ್ಬ ರಾಮನನ್ನು ಇರಿಸಿಕೊಂಡು ಸತ್ಯ ಸೇವೆ ಮಾಡುವಂತಹ ಮಾಯಾಜೀತ್ ವಿಜಯೀ ಭವ. ಏನು ಹೇಳಿದರು ಬಾಬಾ? ಸೇವೆ ಮಾಡಿದಷ್ಟು ನಾವೇನಾಗ್ತೀವಿ? ಮಾಯಾಜೀತ್ ವಿಜಯೀ ಆಗ್ತೀವಿ ಅಂದರು ಬಾಬಾ. ಅಂದರೆ ಸೇವೆಯಲ್ಲೇ ಅಷ್ಟು ಶಕ್ತಿ ಸಿಗ್ತದೆ. ಆ ಸೇವೆಯಿಂದ ಯೋಗಕ್ಕೆ ಶಕ್ತಿ ಸಿಗ್ತದೆ. ಮತ್ತು ಮಾಯೆಯಿಂದ ಬಚಾವಾಗ್ತೀವಿ. ಮತ್ತು ಅಷ್ಟು ಯೋಗ ಆಯಿತು ಅಂದರೆ ವಿಜಯಿಗಳು ಹಾಗೆ ಆಗ್ತೀವಿ. ಹನುಮಂತನ ವಿಶೇಷತೆಯಲ್ಲಿ ತೋರಿಸುತ್ತಾರೆ. ಅವನು ಸದಾ ಸೇವಾದಾರಿ ಮಹಾವೀರನಾಗಿದ್ದನು. ಆದ್ದರಿಂದ ಸ್ವಯಂ ತಾನು ಸುಡಲಿಲ್ಲ, ಆದರೆ ಬಾಲದಿಂದ ಲಂಕೆಯನ್ನೇ ಸುಟ್ಟನು. ಅದೇ ರೀತಿ ಇಲ್ಲಿಯೂ ಸಹ ಯಾರು ಸದಾ ಸೇವಾದಾರಿ ಆಗಿದ್ದಾರೆಯೋ ಅವರೇ ಮಾಯೆಯ ಅಧಿಕಾರವನ್ನು ಸಮಾಪ್ತಿ ಮಾಡಿಬಿಡಬಹುದು. ಯಾರು ಸೇವಾದಾರಿಯೇ ಆಗಿರುವುದಿಲ್ಲ ಅವರು ಮಾಯೆಯ ರಾಜ್ಯವನ್ನು ಸುಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸೇವೆ ಯಾರು ಮಾಡಲ್ಲ ಹೇಳ್ರಿ? ಯಾರಿಗೆ ಚೆನ್ನಾಗಿ ಪುರುಷಾರ್ಥ ತುಂಬಿದರೆ, ಕೊಡ ತುಂಬಿದರೆ ಹರಿತತೆ. ಅವ್ರು ಕೊಡ ತುಂಬಿಲ್ಲ ಅಂದರೆ ಅವ್ರಿಗೆ ಸೇವೆ ಮಾಡೋಕ್ಕೂ ಮನಸ್ಸು ಬರಲ್ಲ. ಅವರು ಇನ್ನು ಮಾಯನ್ನ ಸುಡೋಕ್ಕಾಗಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹನುಮಂತನ ಹೃದಯದಲ್ಲಿ ಸದಾ ರಾಮನೇ ಅಡಗಿದ್ದನು ಅಂದಾಗ ತಮ್ಮ ಹೃದಯದಲ್ಲಿ ತಂದೆಯಲ್ಲದೆ ಮತ್ಯಾರೂ ಇರಬಾರದು, ತಮ್ಮ ದೇಹದ ಸ್ಮೃತಿಯೂ ಇರಬಾರದು. ಹೀಗಿದ್ದಾಗಲೇ ಮಾಯಾಜೀತ್ ವಿಜಯೀ ಆಗುವಿರಿ. ಸ್ಲೋಗನ್: ಹೇಗೆ ಆತ್ಮ ಮತ್ತು ಶರೀರವು ಕಂಬೈಂಡ್ ಆಗಿದೆಯೋ ಹಾಗೆ ತಾವು ತಂದೆಯ ಜೊತೆ ಕಂಬೈಂಡ್ ಆಗಿರಿ. ಅವ್ಯಕ್ತ ಸೂಚನೆ: ಸಂಘಟನೆಯಲ್ಲಿ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡಬೇಕು, ವಿಶೇಷತೆಯನ್ನೇ ಗ್ರಹಣ ಮಾಡಬೇಕು ಮತ್ತು ಬಲಹೀನತೆಗಳನ್ನು ಅಳಿಸುವ ಪ್ರಯತ್ನ ಮಾಡಿ. ಏನು ಹೇಳಿದರು ಬಾಬಾ? ಅವ್ರದ್ದು ಒಳ್ಳೇದು ನೋಡ್ರಿ. ಅವರಲ್ಲಿ ಏನಾದರೂ ಬಲಹೀನತೆ, ಕೊರತೆ ಇತ್ತು ಅಂದರೆ ಆ ಶುಭ ಭಾವನೆಯಿಂದ ಇಲ್ಲ ಮನಸ ಸೇವೆಯಿಂದ ಸರಿ ಮಾಡೋ ಪ್ರಯತ್ನ ಮಾಡಿರಿ ಅಂತಾರೆ ಬಾಬಾ. ಇವಾಗ ಶುಭ ಭಾವನೆ ಇಲ್ಲ, ಇದು ಶ್ರೇಷ್ಠ ಪುರುಷಾರ್ಥ ಮಾಡುವ ಆತ್ಮ ಆಗಲಿ, ಇದು ಬಾಬಾ ಇದಕ್ಕೆ ಒಳ್ಳೆ ಬುದ್ಧಿ ಕೊಡು, ಇದು ಶಾಂತ ಸ್ವರೂಪ ಆತ್ಮ ಆಗಲಿ, ಈ ಥರ ಆಶೀರ್ವಾದ ಮಾಡೋದು. ಆಮೇಲೆ ಮನಸ ಸೇವೆ ಮೂಲಕ ಶಾಂತಿ ತುಂಬೋದು, ಶಕ್ತಿ ತುಂಬೋದು, ಈ ರೀತಿ ಪರಿವರ್ತನೆ ಮಾಡೋದ್ರ ಕಡೆ ಪ್ರಯತ್ನ ಪಡಬೇಕು.
ಬಾಬಾ ಏನು ಹೇಳ್ತಾ ಇದ್ದಾರೆ, ಏಕತೆಯ ಸಂಘಟನೆಯನ್ನು ಬಲಗೊಳಿಸುವ ವಿಧಿ ಇದೇ ಆಗಿದೆ. ಹೇಗೆ ನೀವು ಎಲ್ಲರ ಎದ್ದೇಳುವುದು, ಮಾತನಾಡುವುದು, ನಡೆಯುವುದು ಒಂದೇ ಥರವಿದೆ, ಅಥವಾ ಎಲ್ಲರದ್ದು ಒಂದೇ ಥರದ ಮಾತುಗಳು, ಒಂದೇ ಗೀತೆ, ಒಂದೇ ರೀತಿ, ಒಂದೇ ನೀತಿ, ಹಾಗೆಯೇ ಸಂಸ್ಕಾರಗಳು ಸಮಾನವಾಗಿ ಕಾಣಿಸಲಿ. ಭಿನ್ನತೆ ಇದ್ದರೂ ಸಹ ಒಬ್ಬರಿನ್ನೊಬ್ಬರಲ್ಲಿ ವಿಶ್ವಾಸವಿಟ್ಟು ಎಲ್ಲರ ವಿಚಾರಗಳಿಗೆ ಸತ್ಕಾರ ಕೊಡಿ. ಇದೇ ಏಕತೆಯ ಆಧಾರವಾಗಿದೆ. ಅಂದರೆ ಇಲ್ಲಿ ನಾವು ಓಂ ಶಾಂತಿ ಅಂದಮೇಲೆ ನಡೆ, ನುಡಿ, ಆಚಾರ, ವಿಚಾರ ಎಲ್ಲದೂ ಒಂದೇ ಇರಲಿ ಅಂತಾರೆ ಬಾಬಾ. ಇವಾಗ ನೋಡ್ರಿ, ನಮ್ಮೆಲ್ಲ ಚಲನವಲನೇನು ಬಾಬಾ ನೆನ್ಪು ಮಾಡೋದು, ಜ್ಞಾನದಂತೆ ನಡೆಯೋದು, ವಿಶ್ವ ಕಲ್ಯಾಣ ಮಾಡೋದು, ಎಲ್ಲರ ಜೊತೆಗೆ ಸ್ನೇಹ ಪ್ರೀತಿ ಕೊಡೋದು, ಎಲ್ಲ ಬಾಬನ ಮಕ್ಕಳದೆಲ್ಲ ಇದೇ ಸಂಸ್ಕಾರ ಅಲ್ಲ. ಈ ಥರ ಏಕತೆ ಬರಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.